ನೋಡಿ ಕ್ವಶನ್ನು, ದ ಪ್ರೊಬಬಿಲಿಟಿ ಡೆನ್ಸಿಟಿ ಫಂಕ್ಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ -3 to 3 0 elsewhere. Find the value of k and evaluate first one p of x less than 2, p of x greater than 1, second one p of x between 1 to 2. ಇದನ್ನ ಮಾಡೋದು ಯಾವ ಥರ ಅಂದರೆ, ಫಸ್ಟ್ ಏನು ಮಾಡಬೇಕಂದ್ರೆ ವಿ ಮಸ್ಟ್ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಮಸ್ಟ್ ಹ್ಯಾವ್ ನೋಡಿ ಎಫ್ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂದರೆ ಪಾಸಿಟಿವ್ ಇರಬೇಕು ಎಫ್ ಆಫ್ ಎಕ್ಸು ಪ್ರಾಬಬಿಲಿಟಿ ಡೆನ್ಸಿಟಿ ಫಂಕ್ಷನ್ಗೆ. ದೇರ್ ಫೋರ್ ಕೆ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ, ಒಂದು ಕಂಡೀಷನ್. ಆಮೇಲೆ ಏನು ಮಾಡಿ, ಆಲ್ಸೋ ವಿ ಮಸ್ಟ್ ಹ್ಯಾವ್ -∞ to ∞ ಎಫ್ ಆಫ್ ಎಕ್ಸ್ ಟಿ ಎಕ್ಸ್ ಈಸ್ ಈಕ್ವಲ್ ಟು 1. ಇದು ಕಂಡೀಷನ್ ಫಾರ್ ಪ್ರಾಬಬಿಲಿಟಿ ಡೆನ್ಸಿಟಿ ಫಂಕ್ಷನ್ನು. ಇದು ಕಂಟಿನ್ಯೂಸ್ ಇದ್ದರೆ ಈ ಥರ -∞ to ∞ ಎಫ್ ಆಫ್ ಎ ಡಿ ಎಕ್ಸ್ 1 ಇರಬೇಕು. ಈಗ ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ -3 to 3 ಇದ್ದರೆ ಕೆ ಎಕ್ಸ್ ಸ್ಕ್ವೇರ್, ಎಲ್ ಸ್ಕ್ವೇರ್ 0. ಅಂದರೆ ಎಕ್ಸ್ ವ್ಯಾಲ್ಯೂ -3 to 3 ಬಿಟ್ಟು ಬೇರೆ ಎಕ್ಸ್ ವ್ಯಾಲ್ಯೂಗೆ 0, ಬರೀ -3 to 3 ತೊಗೋಬೇಕಿಲ್ಲಿ. -3 to 3 ತೊಗೊಳ್ಳಿ ಲಿಮಿಟು, ಮತ್ತು ಎಫ್ ಆಫ್ ಎಕ್ಸ್ ಬದಲು ಕೆ ಎಕ್ಸ್ ಸ್ಕ್ವೇರ್ ಹಾಕ್ಕೊಳ್ಳಿ, ಡಿ ಎಕ್ಸ್ ಈಸ್ ಈಕ್ವಲ್ ಟು 1. ಇಲ್ಲೇನು ಮಾಡಿ, ಕೆನ ಆಚೆ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು x³ 3, ಲಿಮಿಟ್ ಬಂದು -3 to 3 ಈಸ್ ಈಕ್ವಲ್ ಟು 1. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ ಹಾಕಬೇಕು. ಇದು ಏನು ಮಾಡಿ, ಯಾವ ಥರ ಮಾಡಿ ಅಂದರೆ ಈ 3ನ ಆಚೆ ತೊಗೊಳ್ಳಿ, k/3 x³ -3 to 3 ಈಸ್ ಈಕ್ವಲ್ ಟು 1, k/3. ಈಗ ಅಪ್ಪರ್ ಲಿಮಿಟ್ ಹಾಕಿದ್ರೆ ಎಕ್ಸಾಕ್ಟಲ್ಲಿ 3 ಹಾಕಿದ್ರೆ ಏನಾಗುತ್ತೆ, 3³ ಮೈನಸ್ ಎಕ್ಸಾಕ್ಟಲ್ಲಿ -3 ಹಾಕಿದ್ರೆ -3³ ಈಸ್ ಈಕ್ವಲ್ ಟು 1. ನೋಡಿ ಇದನ್ನ ಕ್ಯಾಲ್ಸಿಲ್ ಮಾಡ್ಕೊಳ್ಳೋಣ. ಕ್ಯಾಲ್ಸಿಲ್ ಯಾವ ಥರ ಮಾಡಿ ಅಂದರೆ ನೋಡಿ, ಫಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ 1/3 ಆನ್ ನೋಡ್ಕೊಳ್ಳಿ, ಡಿವೈಡ್ ಈ ಥರ ಹೊಡೆದು 1/3 ಸೈಡಿಗೆ ಬನ್ನಿ, ಓಪನ್ ಬ್ರ್ಯಾಕೆಟ್ 3³ ಮೈನಸ್ ಈ ಥರ ಟೈಪ್ ಮಾಡಿ, ಓಪನ್ ಬ್ರ್ಯಾಕೆಟ್ -3 ಈ ಥರ ಸೈಡಿಗೆ ಬಂದು ಕ್ಲೋಸ್ ಬ್ರ್ಯಾಕೆಟ್. ಇದೇನಾಗುತ್ತೆ, 18 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದೇನಾಯಿತು, 1/3 ಇಂಟು ಇದು ಫುಲ್ ಹೊಡೆದ್ರೆ 18k ಬರುತ್ತೆ. 18k ಈಸ್ ಈಕ್ವಲ್ ಟು ಏನಾಗುತ್ತೆ, 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? 18k ಈಸ್ ಈಕ್ವಲ್ ಟು 1, ದೇರ್ಫೋರ್ k ಈಸ್ ಈಕ್ವಲ್ ಟು 1/18. ನೋಡಿ ಇದಾದ ತಕ್ಷಣ ನೆಕ್ಸ್ಟು ಫಸ್ಟ್ ಒನ್ ಫೈಂಡ್ ಮಾಡೋಣ. ನೋಡಿ ಫಸ್ಟ್ ಒನ್ನು ಏನು ಕೇಳ್ತಾ ಇದೆ, ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 2. ನೋಡಿ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 2 ಅಂದರೆ ನೋಡಿ 2ಗಿಂತ ಕಡಿಮೆ. ಇಲ್ಲಿ ನೋಡಿ ಮಿನಿಮಮ್ ಬಂದು ಇದು ಲೆಸ್ ದ್ಯಾನ್ 2 ಅಂದರೆ ಈ 2ನ ಮೇಲ್ಗಡೆ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 2 ಅಂದರೆ 2 ಈಸ್ ಮ್ಯಾಕ್ಸಿಮಮ್ ಅಂತ, 2ನ ಮೇಲ್ಗಡೆ ಬರ್ಕೊಳ್ಳಿ. ಇಲ್ಲಿ ಕೆಳಗಡೆ ಏನು ಬರೀಬೇಕು ಅಂದರೆ -3 to 3 ಮಿನಿಮಮ್ನ ಬರೆಯೋದು ಇದು -3 ಮೈನಸ್ ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 2 ಅಂದರೆ -∞ to 2. ಇಲ್ಲಿ -∞ to -3 ಬಂದು ಏನಿದೆ 0 ಇರೋದ್ರಿಂದ ನೀವು ಬರೀ ಡೈರೆಕ್ಟಾಗಿ ಏನು ಬರಿಬೋದು, -3 to 2 ಅಂತ ಬರಿಬೋದು. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈಗ ನೋಡಿ ಈಸ್ ಈಕ್ವಲ್ ಟು -3 to 2. ಎಫ್ ಆಫ್ ಎಕ್ಸ್ ಅಂದ್ರೇನು, -3 to 3 ಗಂಟನು ಅಂದರೆ
3 ಹಿಡಿದು ಎಕ್ಸ್ ವ್ಯಾಲ್ಯೂ +3 ಗಂಟನೂ ಎಫ್ ಆಫ್ ಎಕ್ಸ್ ಬಂದು kx², ಅಂದರೆ -3 to 2ಗೂ kx² ಬರುತ್ತೆ. kx² dx. ಕೆನ ಆಚೆ ಬರ್ಕೊಳ್ಳಿ. x² ಇಂಟಿಗ್ರೇಷನ್ ಏನು, x³ 3. ಲಿಮಿಟ್ ಅಪ್ಲೈ ಮಾಡಿ, -3 to 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಾಂದರೆ ಒಂದು ಸ್ಟೆಪ್ ಜಾಸ್ತಿ ಮಾಡ್ಕೊಳ್ಳೋಣ. ಕೆ ಆಚೆ ಬರ್ಕೊಳ್ಳಿ, -3 to 2 x² dx ಹಂಗೆ ಇಟ್ಕೊಳ್ಳಿ. ಈಗ ಕೆ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಕೆ? 1/18. ಈಗ x² ಇಂಟಿಗ್ರೇಷನ್ ಏನು, x³ 3. ಲಿಮಿಟ್ ಏನು, -3 to 2. ಈಗ ಏನು ಮಾಡಬೇಕು, ಈ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 18 ಎಷ್ಟು ಬರುತ್ತೆ? 18 into 3 ಕ್ಯಾಲ್ಸಿಲ್ ಮಾಡಿ, ಎಷ್ಟು ಬರುತ್ತೆ? 18 ನೋಡಿ ಕ್ಯಾಲ್ಸಿಲಿ ಏನು ಮಾಡಬೇಕು, 18 into 3 ಮಾಡಿ, 54 ಬರುತ್ತೆ. 1/54 ಬರ್ಕೊಳ್ಳಿ. 1/54 x³ ಲಿಮಿಟ್ ಹಾಕಬೇಕು, -3 ಇಂದ 2. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ p of x less than 2 is equal to, ಈಗ ನೋಡಿ 1/54 ಹಂಗೆ ಇರಲಿ. ಈಗ ಅಪ್ಪರ್ ಲಿಮಿಟ್ ಹಾಕ್ತೀರಾ ಅಂದ್ಕೊಳ್ಳಿ, ಏನಾಗುತ್ತೆ, ಅದು 2³ ಆಗುತ್ತೆ, ಮೈನಸ್ ಲೋವರ್ ಲಿಮಿಟ್ ಹಾಕ್ಕೊಳ್ಳಿ, -3³ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ 2³ ಎಕ್ಸ್ ಜಾಗದಲ್ಲಿ -3 ಹಾಕಿದ್ರೆ -3³ ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳೋಣ. 1/54 2³ -3³ ಈಗ ನೋಡಿ ಹೀಗೆ ಮಾಡಿ ಅಂದರೆ ಈ ಥರ ಡಿವೈಡ್ ಮಾಡ್ಕೊಳ್ಳಿ. 1/54 ಈ ಕಡೆ ಹೋಗಿ, ಆಮೇಲೆ ಈ ಕಡೆ ಹೋಗ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ, ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡಿ, 2/3 ಮೈನಸ್ ಬ್ರ್ಯಾಕೆಟ್ ಓಪನ್ -3/3 ಬ್ರ್ಯಾಕೆಟ್ ಕ್ಲೋಸ್, 35/54 ಬರುತ್ತೆ. ಈಗ ನೋಡಿ ಇನ್ನೊಂದು ಕ್ಯಾಲ್ಸಿಲಿ ನೀವು ಈ ಥರ ಚೆಕ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ಲು ನೋಡಿ 35/54 ಬರೆದ್ಬಿಡ್ತೀನಿ ಫಸ್ಟು. p of x less than 2 ಬಂದು 35/54 ಆಗುತ್ತೆ. ಈಗ ನೋಡಿ ಇದನ್ನ ಕ್ಯಾಲ್ಸಿಲಿ ಡೈರೆಕ್ಟಾಗಿ ಮಾಡ್ಬೋದು. ಇದನ್ನ ಟೈಪ್ ಮಾಡ್ಕೋಬೇಕು ನೋಡಿ, -3 to 2 ಕೆ ಅಂದರೆ 1/18 x² dx ಅಂತ ಟೈಪ್ ಮಾಡಿ. ಕ್ಯಾಲ್ಸಿಲಿ ಡೈರೆಕ್ಟ್ ಕೊಡುತ್ತೆ. ಅಂದರೆ ನೀವು ವೆರಿಫಿಕೇಷನ್ಗೆ ಈ ಥರ ಮಾಡಿ, ಡೈರೆಕ್ಟ್ ಆನ್ಸರ್ ಬರೆಯೋಕ್ಕೆ ಹೋಗಬೇಡಿ. ನೋಡಿ ಇದು ಇಂಟೆಗ್ರಲ್ ಸಿಂಬಲ್ಲು. ಇಲ್ಲಿ ಕೆ ಅಂದರೆ 1/18 ಈ ಕಡೆ ಬಂದು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ, x² ಹೊಡೀರಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸ್ಕ್ವೇರ್ ಕ್ಲೋಸ್, kx² ಆಯಿತು. ಇದು ರೈಟ್ ಬಟನ್ ಹೊಡೀರಿ, ಕೆಳಗಡೆ ಬರುತ್ತೆ ಕರ್ಸರು. ಇಲ್ಲೇನು ಮಾಡಿ, ಕೆಳಗಡೆಗೆ ನೀವು -3 ಹಾಕಿ, -3 ಮತ್ತೆ ರೈಟ್ ಹೊಡೀರಿ, ಮೇಲ್ಗಡೆ ಬರುತ್ತೆ, ಅಲ್ಲಿ 2 ಹಾಕಿ, 35/54 ಅಂದರೆ ನೀವು ಡೈರೆಕ್ಟಾಗಿ ವೆರಿಫಿಕೇಷನ್ ಮಾಡ್ಕೋಬೋದು ನೀವು. ಈಗ ನೆಕ್ಸ್ಟು ಅದರಲ್ಲೇ ಫಸ್ಟ್ ಒನ್ನಲ್ಲೇ p of x greater than 1 ಅಂತ ಕೇಳಿದ್ದಾರೆ. ಇದು ಮಾಡೋಣ. p of x greater than 1 ಅಂದರೆ 1 ಈಸ್ ಮಿನಿಮಮ್, ಲೆಸ್ ದ್ಯಾನ್ 2 ಅಂದರೆ 2 ಈಸ್ ಮ್ಯಾಕ್ಸಿಮಮ್. 2ನ ಮೇಲ್ಗಡೆ ಬರ್ಕೋಬೇಕು. ಗ್ರೇಟರ್ ದ್ಯಾನ್ 1 ಅಂದರೆ 1ನ ಕೆಳಗಡೆ ಬರ್ಕೋಬೇಕು. ಇಲ್ಲಿ ಮ್ಯಾಕ್ಸಿಮಮ್ ಯಾವುದು? ಮ್ಯಾಕ್ಸಿಮಮ್ನ ಇದು ಬರೀಬೇಕು 3. ಅರ್ಥ ಆಗ್ತಿದೆಯಲ್ವಾ? 1 to 3 ಇದು 1 to ಇನ್ಫಿನಿಟಿ ಇದ್ದಂಗೆ. ಆದರೆ 1 to 3 3 to ಇನ್ಫಿನಿಟಿ ಮಾಡಿದಾಗ 3 to ಇನ್ಫಿನಿಟಿಗೆ 0 ಇರೋದ್ರಿಂದ 1 to 3 ಬರೀಬೇಕಷ್ಟೆ.
ಅರ್ಥ ಆಯ್ತಲ್ವಾ? ಇಲ್ಲಿ 1 2 3 ಬರೀರಿ. ಫಸ್ಟ್ ಏನು ಮಾಡಿ, ಗ್ರೇಟರ್ ದ್ಯಾನ್ 1 ಅಂದರೆ 1 ಬರ್ಕೊಳ್ಳಿ. ಇಲ್ಲಿ ಮ್ಯಾಕ್ಸಿಮಮ್ ಬರೀಬೇಕು. ಮ್ಯಾಕ್ಸಿಮಮ್ ಅಂದರೆ ಇದು ಡಬಲ್ ಸ್ಟಾರ್ ಬರೀ. 1 2 3 ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1ಗೆ ಫಾರ್ಮುಲಾ ಇದು. ಇಲ್ಲಿ ಈಸ್ ಈಕ್ವಲ್ ಟು 1 2 3 ಎಫ್ ಆಫ್ ಎಕ್ಸ್ ಅಂದರೆ ಏನು, ಕೆ ಎಕ್ಸ್ ಸ್ಕ್ವೇರ್. 1 2 3 ಅಂದರೆ -3 to 3 ಗಂಟಾನು ಎಫ್ ಆಫ್ ಎಕ್ಸ್ ಕೆ ಎಕ್ಸ್ ಸ್ಕ್ವೇರೇ. 1 2 3ಗೂ ಕೆ ಎಕ್ಸ್ ಸ್ಕ್ವೇರೇ, ಕೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಕೆನ ಆಚೆ ತಗೊಳ್ಳಿ, ಕಾನ್ಸ್ಟೆಂಟು, ಇಂಟಿಗ್ರೇಷನ್ ಆಫ್ 1 2 3 ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಆಗುತ್ತೆ. ಕೆನ ಸಬ್ಸ್ಟಿಟ್ಯೂಟ್ ಮಾಡಿ, ಕೆ ಅಂದರೆ 1/18, ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಬಂದು x³ 3, 1 2 3. ಈಗ ನೋಡಿ 18 3s 54, 1/54. x³ ಒಳಗಡೆ ಬರ್ಕೊಬಿಡಿ, 1/54 x³ ಒಳಗಡೆ ಬರ್ಕೊಂಡು ಲಿಮಿಟ್ 1 2 3 ಹಾಕಿ. ನೆಕ್ಸ್ಟ್ ಏನು ಮಾಡಬೇಕು, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಈಸ್ ಈಕ್ವಲ್ ಟು 1/54 ಹಂಗೆ ಇರಲಿ. ಎಕ್ಸಾಕ್ಟಲ್ಲಿ ಅಪ್ಪರ್ ಲಿಮಿಟು ಲೋವರ್ ಲಿಮಿಟ್ ಹಾಕ್ಕೋಬೇಕು, ಅಂದರೆ 3³ - 1³. ಅರ್ಥ ಆಗ್ತಿದೆಯಲ್ವಾ? ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಹಾಕಿದ್ರೆ ಆ ಥರ ಆಗುತ್ತೆ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಈಸ್ ಈಕ್ವಲ್ ಟು 1/54 3³ - 1³. ಈ ಥರ ಬರ್ಕೊಳ್ಳಿ. ಇದೇನಾಗುತ್ತೆ, ಈಸ್ ಈಕ್ವಲ್ ಟು 1/50. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಸಿಕ್ಬಿಡುತ್ತೆ. ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ತೀರಾ, 1/54 3³ - 1³. ನೋಡಿ ಕ್ಯಾಲ್ಸಿಲಿ ಯಾವ ಥರ ಮಾಡಬೇಕು. ಎ ಸಿ ಹೊಡೆಯೋಣ. 1/54 ಬ್ರ್ಯಾಕೆಟ್ ಡಿಲೀಟ್ ಮಾಡಿಬಿಟ್ಟು ಸೈಡಿಗೆ ಬನ್ನಿ, ಬ್ರ್ಯಾಕೆಟ್ ಓಪನ್ ಮಾಡಿ. 3³ 3⁻³ - 1³ 1/3. ಈ ಕಡೆ ಕ್ಲೋಸ್ ಮಾಡಿ. ಎಷ್ಟು ಬರುತ್ತೆ, 13/27. ಗೊತ್ತಾಗ್ತಿದೆಯಲ್ವಾ? ಇದನ್ನ ಡೈರೆಕ್ಟಾಗಿ ಮಾಡೋದು ಯಾವ ಥರ ಅಂದರೆ ಇಂಟೆಗ್ರಲ್ಲು. ನೋಡಿ ಫಸ್ಟ್ ಏನು ಮಾಡಿ, ಎಫ್ ಆಫ್ ಎಕ್ಸ್ ಹೊಡೀರಿ. ಕೆ ಎಕ್ಸ್ ಸ್ಕ್ವೇರ್ ಅಲ್ವಾ, 1/k ಅಂದರೆ 1/18. ಎಕ್ಸ್ ಸ್ಕ್ವೇರ್ ಅಂದರೆ ಬ್ರ್ಯಾಕೆಟ್ ಓಪನ್ ಮಾಡಿ, ಆಲ್ಫಾ ಎಕ್ಸು ಸ್ಕ್ವೇರ್. ಈ ಥರ ಮಾಡಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ ನಿಮಗೆ ಎಕ್ಸ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟು ಸೈಡಿಗೆ ಹೋಗಿ ಇದು ರೈಟ್ ಬಟನ್ ನೋಡಿರಿ, ಮೇಲ್ಗಡೆ ಬರ್ತಾ ಇದೆ. ಮೇಲ್ಗಡೆ ಏನು 3 ಮತ್ತು ಇದು ಹೊಡೀರಿ. ಇಲ್ಲಿ 1 2 3. ಸ್ವಲ್ಪ ನೀಟಾಗಿ ಕರ್ಸರ್ನ ಮೂವ್ ಮಾಡಿಸಿ ನೀಟಾಗಿ. 13/27 ಬರ್ತಾಯಿತ್ತು ಆನ್ಸರ್. 13/27. ಇದು ಮುಗೀತು. ಅರ್ಥ ಆಯ್ತಲ್ವಾ? ನೋಡಿ ಡೈರೆಕ್ಟ್ ಮಾಡಿದ್ರು 13/27 ಬಂದಿತ್ತು ಅಲ್ವಾ? ಹಾಂ ಕರೆಕ್ಟ್ ಇದೆ. ಈಗ ನೆಕ್ಸ್ಟು 1 to 2. ಈಗ ಸೆಕೆಂಡ್ ಒನ್, ಪಿ ಆಫ್ ಎಕ್ಸ್ 1 to 2. ಈಗ ನೋಡಿ ಇಲ್ಲಿ 1 ಹಾಕ್ಕೊಳ್ಳಿ, ಇಲ್ಲಿ 2 ಹಾಕ್ಕೊಳ್ಳಿ. 1 to 2 ಅಂದರೆ ಏನು ಹಾಕ್ಕೋಬೇಕು, ಕೆಳಗಡೆ 1 ಹಾಕ್ಕೋಬೇಕು, ಮೇಲ್ಗಡೆ 2 ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಪಿ ಆಫ್ ಎಕ್ಸ್ 1 to 2 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ನೋಡಿ ಈಸ್ ಈಕ್ವಲ್ ಟು 1 to 2 ಎಫ್ ಆಫ್ ಎಕ್ಸ್ ಅಂದರೆ ಕೆ ಎಕ್ಸ್ ಸ್ಕ್ವೇರ್. ಇಲ್ಲಿ ಕೆನ ಆಚೆ ತಗೊಳ್ಳಿ. 1 to 2 ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಕೆ ಅಂದರೆ ಈಗ ನೋಡಿ 1 to 2 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಯಿತು. ಎಫ್ ಆಫ್ ಎಕ್ಸ್ ಅಂದರೆ ಕೆ ಎಕ್ಸ್ ಸ್ಕ್ವೇರ್ ಡಿ ಎಕ್ಸು. ಕೆನ ಆಚೆ ತೊಗೊಳ್ಳಿ, 1 to 2 ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಆಯಿತು. ಕೆ ಅಂದರೆ 1/8 ಅಲ್ವಾ, 1/18. ಎಕ್ಸ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಏನು, x³ 3. ಇದನ್ನ ಮಲ್ಟಿಪ್ಲೈ ಮಾಡಿ. 1/54
ಲಿಮಿಟ್ ಏನು 1 to 2. ಅಪ್ಪರ್ ಲಿಮಿಟ್ ಡೈರೆಕ್ಟಾಗಿ ಹಾಕ್ಕೋತೀನಿ, 2³ - 1³ ಇದನ್ನ ಕ್ಯಾಲ್ಸಿಲ್ ಮಾಡಿ. ನೋಡಿ 18 3 × 54 ಅಲ್ವಾ. ಅಪ್ಪರ್ ಲಿಮಿಟ್ 2 ಆಗಬೇಕು, ಲೋವರ್ ಲಿಮಿಟ್ 1. ಒಂದು ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. 1/54 2³ - 1³ ಇದನ್ನ ಟೈಪ್ ಮಾಡೋಣ ಕ್ಯಾಲ್ಸಿಲಿ. ನೋಡಿ 1/54 2³ - 1³. 7/54. ನೋಡಿ ಅದನ್ನ ಈ ಥರ ಮಾಡಿದ್ರೆ 1/x² dx ಇಲ್ಲಿ 1 to 2 ಬರುತ್ತೆ. 7/54 ಆನ್ಸರ್. ಈ ಥರ ಮಾಡಬೇಕು, ಗೊತ್ತಾಯ್ತಲ್ವಾ? 7/54. ನೋಡಿ, find the probability density function of f of x is equal to kx² from -3 to 3 0 elsewhere. Find the value of k and evaluate 1 p of x less than 2, p of x greater than 1, second p of x between 1 to 2. ಇದು ಕಂಡು ವಿ ಮಸ್ಟ್ ಹ್ಯಾವ್ ಎಫ್ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ದೇರ್ ಫೋರ್ ಕೆ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಆಲ್ಸೋ ವಿ ಮಸ್ಟ್ ಹ್ಯಾವ್ ಅಂತ ಬರೆದು ಇಂಟೆಗ್ರಲ್ ಆಫ್ -∞ to ∞ ಎಫ್ ಆಫ್ ಎ ಡಿ ಎಕ್ಸ್ 1 ಆಗಬೇಕು. ಇಲ್ಲಿ -3 to 3 ತಗೊಳ್ಳಿ. ಎಫ್ ಆಫ್ ಎಕ್ಸ್ ಜಗದಲ್ಲಿ kx² dx is equal to 1. ಕೆನ ಆಚೆ ತೊಗೊಳ್ಳಿ, x² ಇಂಟಿಗ್ರೇಷನ್ x³ / 3 ಲಿಮಿಟ್ ಹಾಕಿ. ಇದು k/3 x³ ಆಗುತ್ತೆ. ಅಪ್ಪರ್ ಲಿಮಿಟ್ 3³ ಆಗುತ್ತೆ, ಲೋವರ್ ಲಿಮಿಟ್ -3 whole³ ಆಗುತ್ತೆ. ಇದು ಕ್ಯಾಲ್ಸಿಲ್ ಮಾಡಿದ್ರೆ 18k ಬರುತ್ತೆ. k is equal to 1/18. p of x less than 2. ಈಗ k ವ್ಯಾಲ್ಯೂ ಫೈಂಡ್ ಮಾಡಿದ್ಮೇಲೆ ಇದು p of x less than 2 ಅಂದರೆ 2 ಮೇಲ್ಗಡೆ ಬರ್ಕೊಳ್ಳಿ, ಇಲ್ಲಿ ಕೆಳಗಡೆ -3 ಬರ್ಕೊಳ್ಳಿ. -3 to 2 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೆ -3 to 2. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಏನು? 1/18 kx². ಕೆ ಆಚೆ ತೊಗೊಳ್ಳಿ, ಇದು kx². ಫಸ್ಟ್ ಎಫ್ ಆಫ್ ಎಕ್ಸ್ ಅಂದರೆ kx². ಕೆನ ಆಚೆ ತೊಗೊಳ್ಳಿ, -3 to 2 x² dx. ಕೆ ಅಂದರೆ 1/18, x² ಇಂಟಿಗ್ರೇಷನ್ x³ / 3 ಲಿಮಿಟ್ -3 to 2 1/54. x³ ಲಿಮಿಟ್ ಹಾಕಿ. ಅಪ್ಪರ್ ಲಿಮಿಟ್ 2³ ಆಗುತ್ತೆ, ಲೋವರ್ ಲಿಮಿಟ್ -3 whole³ ಆಗುತ್ತೆ. 35/54 ಆಗುತ್ತೆ ಮಾಡಿದ್ರೆ. p of x greater than 1 ಅಂದರೆ 1 to 3 ಎಫ್ ಆಫ್ ಎಕ್ಸ್ ಡಿ ಎಕ್ಸ್. 1 to 3 ಎಫ್ ಆಫ್ ಎಕ್ಸ್ ಅಂದರೆ kx² dx. ಕೆ 1 to 3 x² dx ಆಗುತ್ತೆ. ಕೆ ಅಂದರೆ 1/18. x² ಇಂಟಿಗ್ರೇಷನ್ x³ / 3 ಆಮೇಲೆ 1/54 ಆಗುತ್ತೆ. x³ ಲಿಮಿಟ್ ಹಾಕಬೇಕು. ಅಪ್ಪರ್ ಲಿಮಿಟ್ 3³ - ಲೋವರ್ ಲಿಮಿಟ್ 1³ ಇದು ಕ್ಯಾಲ್ಸಿಲ್ ಮಾಡಿದ್ರೆ 13/27 ಬರುತ್ತೆ. ಸೆಕೆಂಡು p of x 1 to 2 ಅಂದರೆ 1 to 2 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ. 1 to 2 ಎಫ್ ಆಫ್ ಎಕ್ಸ್ ಅಂದರೆ kx² dx. ಕೆನ ಆಚೆ ತೊಗೊಳ್ಳಿ, 1 to 2 x² dx. ಕೆ ಅಂದರೆ 1/18, x² ಇಂಟಿಗ್ರೇಷನ್ x³ / 3 3/18 = 54 ಆಗುತ್ತೆ. x³ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 2³ - 1³ ಕ್ಯಾಲ್ಸಿಲ್ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. ಥ್ಯಾಂಕ್ ಯು.